ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಲೋ ಬಜೆಟ್ ಟ್ರಾವೆಲರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಥಾಯ್ಲ್ಯಾಂಡ್ ಪ್ರಿಪರೇಷನ್ನ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ. ಮೊದಲನೇದು ಫ್ಲೈಟ್ ಟಿಕೆಟ್ ಬುಕ್ಕಿಂಗ್, ಎರಡನೇದು ಹೋಟೆಲ್ ಬುಕ್ಕಿಂಗ್, ಮೂರನೇದು ರೆಡಿಮೇಡ್ ಫುಡ್ ಪರ್ಚೇಸ್, ನಾಲ್ಕನೇದಾಗಿ ಕರೆನ್ಸಿ ಪರ್ಚೇಸ್ ಮತ್ತು ಕೊನೆಯದಾಗಿ ವೀಸಾ. ಈಗ ನಮ್ಮ ಫಸ್ಟ್ ಜಾಬ್ ಫ್ಲೈಟ್ ಟಿಕೆಟ್ ಬುಕ್ಕಿಂಗ್. ಥಾಯ್ಲ್ಯಾಂಡ್ನ ಸೀಸನ್ ಟೈಮ್ ಬಂದು ನವಂಬರ್ ಟು ಮಾರ್ಚ್ ಆಗಿರುತ್ತೆ. ಈ ಟೈಮ್ನಲ್ಲಿ ಎಲ್ಲ ದೇಶಗಳಿಂದ ಫಾರಿನರ್ಸ್ ಬರೋದ್ರಿಂದ ತುಂಬ ಕ್ರೌಡ್ ಆಗಿರುತ್ತೆ ಮತ್ತು ಎಲ್ಲವೂ ಸಹ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆದಷ್ಟು ಈ ಪೀರಿಯಡ್ನ ಅವಾಯ್ಡ್ ಮಾಡಿದ್ರೆ ನಮಗೆ ಆಲ್ಮೋಸ್ಟು ಮನಿ ಸೇವ್ ಆಗುತ್ತೆ. ಮತ್ತು ಥಾಯ್ಲ್ಯಾಂಡ್ ತುಂಬ ಫ್ರೆಂಡ್ಲಿ ಆಗಿರುವಂಥ ದೇಶ. ಇಲ್ಲಿ ಟೂರಿಸ್ಟ್ನ ದೇವ್ರ ಥರ ನೋಡ್ತಾರೆ. ಯಾವುದೇ ರೀತಿಯಾದಂಥ ತೊಂದರೆಗಳು ಇರೋದಿಲ್ಲ. ನೀವು ನಾರ್ಮಲಾಗಿ ಇಂಡಿಯಾನಲ್ಲಿ ಯಾವ ರೀತಿಯಾಗಿ ಓಡಾಡ್ಕೊಂಡಿರ್ತೀರ ಆ ರೀತಿಯಾಗಿ ಓಡಾಡ್ಕೊಂಡಿರ್ಬೋದು. ಯಾರೂ ಯಾವುದೇ ರೀತಿಯಾದ ತೊಂದರೆ ಮಾಡೋದಿಲ್ಲ. ಈಗ ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ವಿಚಾರಕ್ಕೆ ಬಂದರೆ, ಥಾಯ್ಲ್ಯಾಂಡ್ನಲ್ಲಿ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇದೆ. ಒಂದು ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮತ್ತೊಂದು ಡಾನ್ ಮಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಾರ್ಮಲಾಗಿ ಡಾನ್ ಮಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಂಥ ಫ್ಲೈಟ್ಸ್ ಟಿಕೆಟ್ ಫೇರ್ ಕಡಿಮೆ ಇರುತ್ತೆ. ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡೋದಕ್ಕೆ ಮುಂಚೆ ನಿಮ್ಮ ಟ್ರಾವೆಲ್ ಪ್ಲ್ಯಾನ್ನ ಮೊದಲೇ ಮಾಡ್ಕೊಳ್ಳಿ. ಎಷ್ಟು ದಿನದ ಟ್ರಾವೆಲ್ ಮಾಡ್ತಿದ್ದೀರಾ, ಓನ್ಲಿ 2 ಸಿಟೀಸ್ ಕವರ್ ಮಾಡ್ತಿದ್ದೀರಾ, ಇಲ್ಲ ಅಂತಂದರೆ 3 ಸಿಟಿನ ಕವರ್ ಮಾಡ್ತಿದ್ದೀರಾ ಅಂತ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಬ್ಯಾಂಕಾಕ್ ಸಿಟಿ ಎಲ್ಲದಕ್ಕೂ ಸಹ ಸೆಂಟರ್ ಪಾಯಿಂಟ್ ಆಗಿರುತ್ತೆ. ಯಾವುದೇ ಫ್ಲೈಟ್ಸ್ ಆದರೂ ಸಹ ಬ್ಯಾಂಕಾಕ್ ಸಿಟಿನಲ್ಲಿ ಅರೈವಲ್ ಆಗುತ್ತೆ. ನಾವು ಮತ್ತೆ ಅಲ್ಲಿಂದ ಪಟಾಯಾ ಸಿಟಿಗೆ ಹೋಗಬೇಕಾದ್ರೆ ಅಲ್ಲಿಂದ 150 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ನಾವು ಪುಕೆಟ್ ಸಿಟಿಗೆ ಹೋಗಬೇಕಾದ್ರೆ ಪಟಾಯಾ ಟು ಮತ್ತೆ ಬ್ಯಾಂಕಾಕ್ ಬಂದು ಬ್ಯಾಂಕಾಕ್ ಟು ಪುಕೆಟ್ ಹೋಗಬೇಕಾಗುತ್ತೆ. ಬ್ಯಾಂಕಾಕ್ ಟು ಪುಕೆಟ್ ನಾವು 2 ವೇನಲ್ಲಿ ಹೋಗ್ಬೋದು. ಒಂದು ರೋಡ್ವೇ, ಮತ್ತೊಂದು ಏರ್ವೇ. ನೀವು ರೋಡ್ ವೇನಲ್ಲಿ ಹೋಗೋ ಹಾಗಿದ್ರೆ ಟೋಟಲ್ ಡಿಸ್ಟೆನ್ಸ್ ಬಂದು ಬ್ಯಾಂಕಾಕ್ ಟು ಪುಕೆಟ್ 840 ಕಿಲೋಮೀಟರ್ ಇರುತ್ತೆ. 12 ಅವರ್ಸ್ ಬಸ್ ಜರ್ನಿ. ಬಸ್ನ ಟಿಕೆಟ್ ಫೇರ್ 1700 ಟು 2100ವರೆಗೂ ಬರುತ್ತೆ. ನೀವು ಇದನ್ನು ಪ್ಲ್ಯಾನ್ ಮಾಡಿದರೆ ನಿಮಗೆ 1 ಡೇ ರೂಮ್ನ ಕಾಸ್ಟು ಸೇವ್ ಮಾಡ್ಬೋದು. ಮತ್ತು ಇನ್ ಕೇಸ್ ನೀವು ನೈಟ್ ಜರ್ನಿ ಮಾಡಬೇಕಾಗುತ್ತೆ, ಇಲ್ಲ ಇದು ಬೇಡ ಅಂತ ಹೇಳಿದ್ರೆ ನೀವು ನಿಮ್ಮ ಕನ್ವೀನಿಯೆಂಟ್ ಡೇ ಟು ಡೇಸ್ ನೋಡಿಕೊಂಡು ಫ್ಲೈಟ್ ಟಿಕೆಟ್ನ ಇಲ್ಲೇ ಬುಕ್ ಮಾಡಬೇಕಾಗುತ್ತೆ. ನೀವು ಅಲ್ಲಿ ಹೋಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರೆ ತುಂಬ ಕಾಸ್ಟ್ ಬರುತ್ತೆ. ಅದರ ಬದಲು ಇಲ್ಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಬೆಟರ್. ಬ್ಯಾಂಕಾಕ್ ಟು ಪುಕೆಟ್ ಸಿಟಿ. ಮತ್ತು ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಹತ್ರ 6 ಮಂತ್ಸ್ ವ್ಯಾಲಿಡಿಟಿ ಇರುವಂಥ ಪಾಸ್ಪೋರ್ಟ್ ಇರಬೇಕು. ಮತ್ತು ನೀವು ಈ ಫ್ಲೈಟ್ ಟಿಕೆಟ್ನ 2 ಮಂತ್ಸ್ ಮುಂಚೆ ಬುಕ್ ಮಾಡಿದರೆ ನಿಮಗೆ ತುಂಬ ಕಡಿಮೆ ರೇಟ್ನಲ್ಲಿ ಟಿಕೆಟ್ ಅವೈಲಬಲ್ ಇರುತ್ತೆ. ನಾವು ಇದನ್ನು ಮೇಕ್ ಮೈ ಟ್ರಿಪ್ನಲ್ಲಿ ಬುಕ್ ಮಾಡಿದ್ದು. ನೀವು ಡೈರೆಕ್ಟ್ ವೆಬ್ಸೈಟಿಂದಾಗಲಿ ಇಲ್ಲ ಬೇರೆ ಆ್ಯಪ್ನಿಂದ ಚೆಕ್ ಮಾಡಿ ಯಾವುದ್ರಲ್ಲಿ ಕಡಿಮೆ ಇರುತ್ತೆ ಅದರಲ್ಲಿ ಬುಕ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತು ನಮಗೆ ಈ ಟಿಕೆಟ್ ಫೇರ್ನಲ್ಲಿ 7 kg ಕ್ಯಾಬಿನ್ ಲಗೇಜ್ ಮಾತ್ರ ಅಲೋ ಇರುತ್ತೆ. ಮತ್ತು ನಾವು ಎಕ್ಸ್ಟ್ರಾ ಲಗೇಜ್ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ 20 kgನ ನಾವು ಮಾಡಬೇಕು. ಅಪ್ರಾಕ್ಸಿಮೇಟ್ 2300ವರೆಗೂ ಇರುತ್ತೆ. ನೀವು ಏನಾದರೂ ಗ್ರೂಪ್ ಟ್ರಾವೆಲ್ ಮಾಡೋ ಹಾಗಿದ್ದರೆ 2 ಮೆಂಬರ್ಸ್ಗೆ ಸೇರಿ 20 kgನ ಪರ್ಚೇಸ್ ಮಾಡಿದ್ರೆ ನೀವಿಲ್ಲಿ 2 ಮೆಂಬರ್ಸಿಂದ 2300ವರೆಗೂ ಸೇವ್ ಮಾಡ್ಬೋದು. ಈಗ ನಮ್ಮ ಎರಡನೇ ಇಂಪಾರ್ಟೆಂಟ್ ಜಾಬ್ ಹೋಟೆಲ್ ಬುಕ್ಕಿಂಗ್. ಥಾಯ್ಲ್ಯಾಂಡ್ನಲ್ಲಿ ಹೋಟೆಲ್ ಚೆಕ್-ಇನ್ ಟೈಮ್ ಬಂದು ಮಧ್ಯಾಹ್ನ 2 ಗಂಟೆಗೆ ಇರುತ್ತೆ. ಮತ್ತು ಚೆಕ್ಔಟ್ ಟೈಮ್ ಬಂದು ನೆಕ್ಸ್ಟ್ ಡೇ 12 o'clock ಆಗಿರುತ್ತೆ. ನೀವು ಈ ಟೈಮಿಂಗ್ನು ಸಹ ನೋಡಿಕೊಂಡು ನಿಮ್ಮ ಫ್ಲೈಟ್
ಬುಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಹೋಟೆಲ್ಲವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿ ಚೆಕ್ ಇನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಕೆಲವೊಂದು ಹೋಟೆಲ್ ಮೆಂಬರ್ಸ್ ಅಲೋ ಮಾಡ್ತಾರೆ, ಇಲ್ಲ ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ನೀವು ಹೋಟೆಲ್ ಬುಕ್ಕಿಂಗ್ ಮಾಡುವಾಗ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇದೆಯಾ ಅನ್ನೋದನ್ನು ನೋಡಿ ಬುಕ್ ಮಾಡಿ. ಬೆಟರ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರೋದನ್ನೇ ಮಾಡಿ. ಈಗ ಇಮೇಜ್ನಲ್ಲಿ ತೋರಿಸಿರೋ ಹಾಗೆ ಯಾವ್ಯಾವ ಸಿಟಿನಲ್ಲಿ ಎಲ್ಲಿ ಹೋಟೆಲ್ನ ಬುಕ್ ಮಾಡಬೇಕು. ಈಗ ನಾವು ಪಟಾಯ ಸಿಟಿ ಫಸ್ಟ್ ನಾವು ವಾಕಿಂಗ್ ಸ್ಟ್ರೀಟ್ ನಿಯರ್ ಮಾಡಿದರೆ ನಮಗೆ ಅಲ್ಲಿರುವಂಥ ಎಲ್ಲ ಫೇಮಸ್ ಪ್ಲೇಸಸ್ಸು ಗೇಮ್ಸ್ಗೆ ತುಂಬ ನಿಯರ್ ಆಗಿರುತ್ತೆ. ಮತ್ತು ಬ್ಯಾಂಕಾಕ್ ಸಿಟಿ ಬಂದರೆ ಸುಖ್ಮಿತ್ ಸೋಯಾ 4ನ ಹತ್ತಿರ ಮಾಡಿದ್ರೆ ಅಲ್ಲಿರುವಂಥ ಎಲ್ಲ ಪ್ಲೇಸಸ್ಗೂ ಸಹ ನಿಯರ್ ಆಗಿರುತ್ತೆ. ಮತ್ತು ಪುಕೆಟ್ ಸಿಟಿಗೆ ಬಂದರೆ ನಾವು ಪಟಾಂಗ್ ಬೀಚ್ ಹತ್ರ ಬಂದರೆ ನಮಗೆ ಎಲ್ಲ ಅಡ್ವೆಂಚರಸ್ ಗೇಮ್ಸ್ಗೆ ಮತ್ತು ಬೀಚ್ಗೆ ತುಂಬ ನಿಯರ್ ಆಗಿರುತ್ತೆ. ನಮ್ಮ ಪ್ರಿಪ್ರೇಷನಲ್ಲಿ 3ನೇ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ರೆಡಿಮೇಡ್ ಫುಡ್ ಪರ್ಚೇಸ್. ಥಾಯ್ಲ್ಯಾಂಡ್ನಲ್ಲಿ ನಮಗೆ ಲಂಚ್, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಫುಡ್ ತುಂಬ ಕಾಸ್ಟ್ಲಿ ಆಗಿರುತ್ತೆ. 1 ಪರ್ಸನ್ ಒಂದು ಟೈಮ್ ಊಟ ಮಾಡಬೇಕು ಅಂತ ಹೇಳಿದ್ರೆ 400 to 500 ಮಿನಿಮಮ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಅದು ನಿಮ್ಮ ಕ್ಯಾಪಬಿಲಿಟಿಗೆ ಬಿಟ್ಟಿರೋ ಅಂಥದ್ದು. ನೀವು ಅದೇ ರೀತಿಯಾಗಿ 3 ಟೈಮ್ಸ್ ಏನಾದರೂ ಹೋಟೆಲ್ನಲ್ಲಿ ಊಟ ಮಾಡ್ತೀರಿ ಅಂತ ಹೇಳಿದ್ರೆ ಅದು ನಿಯರ್ಲಿ 1500 to 2000ವರೆಗೂ ಪರ್ ಪರ್ಸನ್ ಬರುತ್ತೆ. ನಾನು ಅದಕ್ಕೆ ಹೇಳಿದ್ದು ಹೋಟೆಲ್ ಬುಕ್ ಮಾಡೋದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇದ್ದರೆ ಬೆಟರ್ ಅಂತ. ನೀವು ಅದಕ್ಕೆ ಬೆಟರ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ರೆಡಿಮೇಡ್ ಫುಡ್ಸ್ನ ಕ್ಯಾರಿ ಮಾಡಿದರೆ ತುಂಬ ಉತ್ತಮ. ಇದು ನಿಮ್ಮ ಆಪ್ಷನ್ಗೆ ಬಿಟ್ಟಿರೋವಂಥದ್ದು. ಮತ್ತು ನಮ್ಮ ನೆಕ್ಸ್ಟ್ 4th ಇಂಪಾರ್ಟೆಂಟ್ ಜಾಬ್ ಬಂದು ಕರೆನ್ಸಿ ಪರ್ಚೇಸ್. ಥಾಯ್ಲ್ಯಾಂಡ್ನ ಕರೆನ್ಸಿನ ಥಾಯ್ ಬಾಟ್ ಅಂತ ಕರೀತಾರೆ. ಇದು ಅವರ ಥಾಯ್ ಬಾಟ್ 1 ರೂಪಾಯಿಗೆ ನಮ್ಮ ಇಂಡಿಯನ್ ಕರೆನ್ಸಿ 2.5 ರೂಪಾಯಿನ ಕೊಡಬೇಕಾಗುತ್ತೆ. ನಮಗಿಂತ ಅವ್ರ ಕರೆನ್ಸಿ ಕಾಸ್ಟ್ಲಿ ಆಗಿದೆ. ನೀವು ಇದನ್ನು ಟ್ರಾವೆಲ್ ಮಾಡೋ 2 days ಬಿಫೋರ್ ಪರ್ಚೇಸ್ ಮಾಡಿದರೆ ಉತ್ತಮ. ಪರ್ಚೇಸ್ ಮಾಡೋದಕ್ಕೆ ಮುಂಚೆ ನೀವು 2-3 ಎಕ್ಸ್ಚೇಂಜ್ ಪಾಯಿಂಟ್ನಲ್ಲಿ ನೀವು ಎಷ್ಟು ದಿನ ಟ್ರಾವೆಲ್ ಮಾಡ್ತಿದ್ದೀರಾ ಅನ್ನೋದನ್ನು ನೋಡಿಕೊಂಡು ನೀವು ಇಂಡಿಯಾನಲ್ಲೇ ತೊಗೊಂಡ್ರೆ ತುಂಬ ಬೆಟರು. ಏಕಂತ ಹೇಳಿದ್ರೆ ಏರ್ಪೋರ್ಟ್ನಲ್ಲಿ ಮತ್ತು ಥಾಯ್ಲ್ಯಾಂಡ್ನಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತು ಕಮಿಷನ್ನು ಸಹ ಜಾಸ್ತಿ ಆಗುತ್ತೆ. ನಮ್ಮ ಕೊನೆಯ ಮತ್ತು 5ನೇ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ವೀಸಾ. ವೀಸಾನ ನಾವು ಈಗ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ. ಮೊದಲನೇದು ಬಂದು ಇ ವೀಸಾ ಅಥವಾ ಸ್ಟಿಕ್ಕರ್ ವೀಸಾ, ಮತ್ತು 2ನೇದಾಗಿ ಬಂದು ವೀಸಾ ಆನ್ ಅರೈವಲ್ ಅಥವಾ ಸ್ಟ್ಯಾಂಪ್ಡ್ ವೀಸಾ. ನಾವೀಗ ಇ ವೀಸಾ ಅಥವಾ ಸ್ಟಿಕ್ಕರ್ ವೀಸಾದ ಬಗ್ಗೆ ತಿಳ್ಕೊಳ್ಳೋಣ. ಹೀಗೆ ಅಂದರೆ ನಾವು ಇಂಡಿಯಾನಲ್ಲೇ ಇದ್ದಾಗ ಅಪ್ಲೈ ಮಾಡಿ ತಗೊಳ್ಳೋವಂತಹ ವೀಸಾ. ಇದಕ್ಕೆ ಈ ವೀಸಾನ VFS ಅನ್ನೋ ಕಂಪನಿ ನಮಗೆ ಪ್ರೊವೈಡ್ ಮಾಡುತ್ತೆ. ನೀವು ಬೆಂಗಳೂರಿನಲ್ಲಿ ಇದ್ದರೆ ಬನ್ನರ್ಘಟ್ಟ ರೋಡ್ನಲ್ಲಿ ಇರುವಂತಹ ಗೋಪಾಲನ್ ಮಾಲ್ ಗ್ರೌಂಡ್ ಫ್ಲೋರ್ನಲ್ಲಿ ಈ ಕಂಪನಿ ಇದೆ. ಇದನ್ನು ಅಪ್ಲೈ ಮಾಡೋದಕ್ಕೆ ನಮಗೆ ಈ ಇಮೇಜ್ನಲ್ಲಿ ತೋರಿಸಿರುವಂತಹ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಮೊದಲನೇದಾಗಿ ಒರಿಜಿನಲ್ ಪಾಸ್ಪೋರ್ಟ್ ವಿತ್ 6 months ಆಫ್ ವ್ಯಾಲಿಡಿಟಿ. 6 ತಿಂಗಳು ವ್ಯಾಲಿಡಿಟಿ ಇರುವಂತಹ ಪಾಸ್ಪೋರ್ಟ್ ಒರಿಜಿನಲ್ನ ಸಬ್ಮಿಟ್ ಮಾಡಬೇಕು. 2ನೇದಾಗಿ 2 ಫೋಟೋ ಕಾಪಿ 80% ಫೇಸ್ ಕವರೇಜ್. ಇದನ್ನು ನೀವು ಫೋಟೋ ಸ್ಟುಡಿಯೋನಲ್ಲಿ ಹೋಗಿ ವೀಸಾಗೆ ಈ ರೀತಿಯಾಗಿ ಬೇಕು ಅಂತ ಹೇಳಿದ್ರೆ ಅವರು ಕೊಡ್ತಾರೆ. 3ನೇದಾಗಿ ವೀಸಾ ಅಪ್ಲಿಕೇಶನ್. ಈ ವೀಸಾ ಅಪ್ಲಿಕೇಶನಲ್ಲಿ 4 ಝೋನ್ಸ್ ಇದೆ. ಒಂದು ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ ಮತ್ತು ಮುಂಬೈ. ಬೆಂಗಳೂರಿನಲ್ಲಿ ಅಪ್ಲೈ ಮಾಡಬೇಕಾಗಿರೋವಂಥವ್ರು ಚೆನ್ನೈ ಅಪ್ಲಿಕೇಶನ್ನ ತೊಗೊಳ್ಬೇಕಾಗುತ್ತೆ. ನಿಮ್ಗೆ ಬೇಕು ಅಂದರೆ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ. ಮತ್ತು 4ನೇದು ಬಂದು ಕವರ್ ಲೆಟರ್ ಫಾರ್ ಗ್ರೂಪ್ ಟ್ರಾವೆಲ್. ಕವರ್ ಲೆಟರ್ ಅಂತ ಹೇಳಿದ್ರೆ
ಈಗ ಇನ್ ಕೇಸ್ ನೀವು 4-5 ಮೆಂಬರ್ಸು ಟ್ರಾವೆಲ್ ಮಾಡ್ತಿದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿನ ತೋರಿಸಿ ಇನ್ನು 4 ಮೆಂಬರ್ಸು ನಾವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ಒಂದು ಲೆಟರ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಇದರ ಸ್ಯಾಂಪಲ್ ಸಹ ನಾನು ನಿಮಗೆ ಲಿಂಕಲ್ಲಿ ಅಟ್ಯಾಚ್ ಮಾಡಿರ್ತೀನಿ. 5ನೇದಾಗಿ 6 months ಬ್ಯಾಂಕ್ ಸ್ಟೇಟ್ಮೆಂಟ್, ಆವರೇಜ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೆನೆನ್ಸ್ ಆಫ್ 50,000 ಇನ್ ಎವ್ರಿ ಮಂತ್. ಹೀಗೆ ಅಂದರೆ ನೀವು ಅವರಿಗೆ 6 months ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೊಡಬೇಕು. ಅದರಲ್ಲಿ ನಿಮ್ಮ ಬ್ಯಾಲೆನ್ಸ್ 50,000ಗಿಂತ ಸಹ ಕೆಳಗಡೆ ಬಂದಿರಬಾರ್ದು ಫುಲ್ 6 months ಸ್ಟೇಟ್ಮೆಂಟ್ನಲ್ಲಿ. ಮತ್ತು ಇದನ್ನು ನೀವು ಬ್ಯಾಂಕ್ನಲ್ಲಿ ರಿಕ್ವೆಸ್ಟ್ ಕೊಟ್ಟು ಅವರೇ ಪ್ರಿಂಟ್ ಹಾಕಿ ಮತ್ತು ಸೀಲು ಸಿಗ್ನೇಚರ್ ಇರಬೇಕು. ಮತ್ತು 6ನೇ ಡಾಕ್ಯುಮೆಂಟ್ ಬಂದು ವೆಬ್ಸೈಟ್ ಫ್ಲೈಟ್ ಟಿಕೆಟ್ ಪ್ರಿಂಟೌಟ್ ಫಾರ್ ದಿ ಬೋತ್ ಸೈಡ್. ಇದು ಏನಂತ ಹೇಳಿದ್ರೆ, ನೀವು ಇನ್ ಕೇಸ್ ಯಾವುದಾದ್ರೂ ಆ್ಯಪ್ನಲ್ಲಿ ಮೇಕ್ ಮೈ ಟ್ರಿಪ್ ಅಥವಾ ಗೋಡಾ ಅಥವಾ ಎಕ್ಸಿಗೋ ಆ್ಯಪ್ನಲ್ಲಿ ಟಿಕೆಟ್ ಬುಕ್ ಮಾಡಿದರೆ ಆ ಟಿಕೆಟ್ ಆಗೋದಿಲ್ಲ. ನೀವು ಡೈರೆಕ್ಟು ಯಾವ ಏರ್ಲೈನ್ಸ್ನ ಟಿಕೆಟ್ ಬುಕ್ ಮಾಡಿದ್ರೆ ಆ ವೆಬ್ಸೈಟಿಂದ ಟಿಕೆಟ್ನ ಪ್ರಿಂಟೌಟ್ ಮಾಡಿ ಅದನ್ನು ತೊಗೊಂಡೋಗ್ಬೇಕಾಗುತ್ತೆ. ಮತ್ತು 7ನೇ ಡಾಕ್ಯುಮೆಂಟ್ ಬಂತು ಹೋಟೆಲ್ ಅಕಾಮಿಡೇಷನ್ ಕನ್ಫರ್ಮೇಷನ್ ಪ್ರಿಂಟೌಟ್ ಫಾರ್ ಆಲ್ ದ ಡೇಸ್ ಸ್ಟೇ. ಹೀಗೆ ಅಂದರೆ ನೀವು ಥೈಲ್ಯಾಂಡ್ನಲ್ಲಿ ಎಷ್ಟು ದಿನ ಸ್ಟೇ ಆಗಿರ್ತೀರ, ಯಾವ ಹೋಟೆಲ್ನಲ್ಲಿ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುವಂತಹ ಡೀಟೇಲ್ಸ್ ಹೋಟೆಲ್ ಪ್ರಿಂಟೌಟು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ಲಾಸ್ಟ್ನೇದಾಗಿ ಇದ್ರ ಕಾಸ್ಟ್ ಬಂದು 2500 ಎಂಬಸಿ ಕಾಸ್ಟ್ ಆಗಿರುತ್ತೆ ಮತ್ತು 500 ಪ್ರೊಸೆಸಿಂಗ್ ಫೀಸ್ ಆಗಿರುತ್ತೆ. ನಮಗೆ 3000 ಒಳಗಡೆ ವೀಸಾ ಬರುತ್ತೆ. ಎಲ್ಲ ಡಾಕ್ಯುಮೆಂಟ್ ಒರಿಜಿನಲ್ನ ಅವರಿಗೆ ಸಬ್ಮಿಟ್ ಮಾಡಿ 8 ಡೇಸ್ನಲ್ಲಿ ನಮಗೆ ವೀಸಾ ಬರುತ್ತೆ. ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಈ ಎಲ್ಲ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು. ನೀವು ಇದಕ್ಕೆ ಒರಿಜಿನಲ್ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಮತ್ತೆ ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಪೋಸ್ಟಲ್ ಅಡ್ರೆಸ್ ಕೊಟ್ಟರೆ ಅವರು ನಿಮ್ಮ ಪಾಸ್ಪೋರ್ಟ್ನ ವೀಸಾ ಸ್ಟಿಕ್ಕರಿಂಗ್ ಮಾಡಿ ರಿಟರ್ನ್ ನಿಮ್ಮ ಮನೆ ಡೆಲಿವರಿ ಮಾಡ್ತಾರೆ. ಮತ್ತು ಆ ಕೊರಿಯರ್ ಚಾರ್ಜಸ್ಸು ಸಹ ನೀವೇ ಪೇ ಮಾಡಬೇಕಾಗುತ್ತೆ. ಈಗ ನಾವು ಟೈಪ್ 2 ವೀಸಾದ ಬಗ್ಗೆ ತಿಳ್ಕೊಳ್ಳೋಣ. ನಾರ್ಮಲಾಗಿ ಥೈಲ್ಯಾಂಡ್ ಟ್ರಾವೆಲ್ ಮಾಡೋ ಅಂಥವ್ರು ಎಲ್ಲರೂ ಸಹ ವೀಸಾನ ಅರೈವಲ್ಲೇ ತಗೊಳ್ಳೋವಂಥದ್ದು. ಈ ವೀಸಾ ನಮಗೆ ಅಲ್ಲಿ ಥೈಲ್ಯಾಂಡ್ ಹೋಗಿ ರೀಚ್ ಆದಮೇಲೆ ಏರ್ಪೋರ್ಟ್ನಲ್ಲಿ ಕೊಡ್ತಾರೆ. ಇದಕ್ಕೆ ನಾವು ಅಲ್ಲಿ ಅಪ್ಲಿಕೇಶನ್ ಅವೈಲೇಬಲ್ ಇರುತ್ತೆ, ಅದನ್ನು ಫಿಲಪ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಮಗೆ ಸ್ಟ್ಯಾಂಪ್ ಮಾಡಿ ವೀಸಾನ ಇಶ್ಯೂ ಮಾಡ್ತಾರೆ. ಇದರಲ್ಲಿ ಅಲ್ಲಿ 2 ಕೌಂಟರ್ಸ್ ಇರುತ್ತೆ. ಒಂದು ಕೌಂಟರು 2000 ಬಾಟ್ಗೆ ಕೊಡೋವಂಥದ್ದು. ಇಲ್ಲಿ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತಾರೆ. ಹೋಟೆಲ್ ಬುಕ್ಕಿಂಗ್ ಇರ್ಬೋದು, ಎಲ್ಲಿ ಸ್ಟೇ ಮಾಡ್ತಿದ್ದೀರಿ, ಎಷ್ಟು ದಿನ ಸ್ಟೇ ಮಾಡ್ತಾಯಿದ್ದೀರಿ, ಮತ್ತು ಕರೆನ್ಸಿ ಎಷ್ಟು ತಂದಿದ್ದೀರಿ, ಮತ್ತು ಫೋಟೋ ಪ್ರತಿಯೊಂದನ್ನು ಸಹ ವೆರಿಫೈ ಮಾಡ್ತಾರೆ. ಅದೇ ಇನ್ನೊಂದು ಕೌಂಟರ್ ಇದೆ 2200 ಥಾಯ್ ಬಾಟ್ದು. ಅದರಲ್ಲಿ ಯಾವುದೇ ರೀತಿಯಾದಂಥ ವೆರಿಫಿಕೇಷನ್ ಇರೋದಿಲ್ಲ. ಡೈರೆಕ್ಟ್ ವಿತೌಟ್ ವೆರಿಫಿಕೇಷನ್ 2-3 ಮಿನಿಟ್ಸ್ಗೆ ಮ್ಯಾಕ್ಸಿಮಮ್ 5 ಮಿನಿಟ್ಸ್ಗೆ ನಿಮಗೆ ವೀಸಾನ ಇಶ್ಯೂ ಮಾಡ್ತಾರೆ. ನೀವು ಎರಡರಲ್ಲಿ ಯಾವುದನ್ನು ಚೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ.